ಬಾಲಿವುಡ್ನಲ್ಲಿ ಕೆಲವೇ ವರ್ಷಗಳಲ್ಲಿ ಸಾಕಷ್ಟು ಹೆಸರು ಮಾಡಿದ್ದ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬರೋಬ್ಬರಿ 5 ವರ್ಷಗಳ ಬಳಿಕ ಸಿಬಿಐ ಅಧಿಕಾರಿಗಳು ಅಂತಿಮ ವರದಿಯನ್ನ ಸಲ್ಲಿಸಿದ್ದಾರೆ. ಅಂತಿಮ ವರದಿಯಲ್ಲಿ ಏನಿದೆ, ಯಾರಿಗೆಲ್ಲ ಬಿಗ್ ರಿಲೀಫ್ ಸಿಕ್ಕಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ನಟ ಸುಶಾಂತ್ ಸಿಂಗ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. 5 ವರ್ಷದ ಬಳಿಕ ಅಂತಿಮ ವರದಿ ಸಲ್ಲಿಕೆ. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಕ್ಕಿದೆ. ನಟನ ಸಾವಿನ ಪ್ರಕರಣ ಸಂಬಂಧ 5 ವರ್ಷಗಳ ಬಳಿಕ ಸಿಬಿಐ ಅಧಿಕಾರಿಗಳು ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. ಸುಶಾಂತ್ ಸಾವಿನ ಹಿಂದೆ ಯಾವುದೇ ಪುರಾವೆಗಳು ಕಂಡುಬಂದಿಲ್ಲ ಎಂದು ಮುಂಬೈ ಕೋರ್ಟ್ಗೆ ಸಿಬಿಐ ಅಧಿಕಾರಿಗಳು 2 ಪ್ರತ್ಯೇಕ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ. 2020ರ ಜೂನ್ 14ರಂದು ಸುಶಾಂತ್ ಸಿಂಗ್ ತಮ್ಮ ಫ್ಲಾಟ್ನಲ್ಲಿ ನೇಣು ಬಿಗಿದುಕೊಂಡು ನಟ ಸಾವನ್ನಪ್ಪಿದ್ರು. ಸುಶಾಂತ್ ಗೆಳತಿ ರಿಯಾ ಚಕ್ರವರ್ತಿ ವಿರುದ್ಧ ಸುಶಾಂತ್ ತಂದೆ ದೂರು ನೀಡಿದ್ರು. ಮಗನ ಸಾವಿಗೆ ಕುಮ್ಮಕ್ಕು ನೀಡಿದ್ದಾರೆ ಎಂದು ಕಂಪ್ಲೇಂಟ್ ನೀಡಿದ್ರು. ರಿಯಾ ಹಾಗೂ ಅವರ ಕುಟುಂಬ ಸುಶಾಂತ್ ಖಾತೆಯಿಂದ 15 ಕೋಟಿ ದೋಚಿದ್ದಾರೆಂದು ದೂರು ನೀಡಿದ್ರು. ಪಾಟ್ನಾದ ವಿಶೇಷ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಲಾಗಿದೆ. ಸುಶಾಂತ್ ಸಹೋದರಿಯ ವಿರುದ್ಧ ರಿಯಾ ದೂರು ನೀಡಿದ್ರು. ಆ ದೂರಿನ ಸಂಬಂಧವೂ ಅಂತಿಮ ವರದಿ ಸಲ್ಲಿಸಲಾಗಿದೆ. ವಿಧಿವಿಜ್ಞಾನ ವರದಿ ನೋಡಿದಾಗ ರಿಯಾ ಪಾತ್ರ ಕಂಡುಬಂದಿಲ್ಲ. ಯಾವುದೇ ಸಾಕ್ಷ್ಯ ಸಿಗದ ಕಾರಣ ಸಿಬಿಐ ಅಂತಿಮ ವರದಿಯನ್ನು ಸಲ್ಲಿಸಿದೆ. ಇನ್ನು ಸುಶಾಂತ್ ಸಾವನ್ನಪ್ಪಿ 20 ದಿನಗಳ ಬಳಿಕ ಅವರ ತಂದೆ ದೂರು ನೀಡಿದ್ರು. ಈ ಕೇಸ್ ತನಿಖೆಗೆ ಮುಂಬೈ ಪೊಲೀಸರು ಸಹಕರಿಸಲಿಲ್ಲ. ಆದರೆ ಈ ಪ್ರಕರಣ ಸಂಬಂಧ ತನಿಖೆ ನಡೆಸಲು ನಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಬಿಹಾರ ಡಿಜಿಪಿ ಗುಪ್ತೇಶ್ವರ್ ಪಾಂಡೆ ಹೇಳಿದ್ದಾರೆ. सुशांत के मृत्यु का समाचार प्राप्त हुआ तो ये मामला खत्म हो गया था. 20 दिन के अंदर चर्चा में भी कहीं बात नहीं हुई. 20 दिनों के बाद उसके फादर ने एक केस कराया था पटना में, जिसका अनुसंधान करने के लिए हमने टीम भेजी थी. महाराष्ट्र पुलिस ने उसमें सहयोग नहीं किया था. बेटर कोऑर्डिनेशन के लिए मैंने एक आईपीएस ऑफिसर को भेजा था. उसको उन्होंने क्वारंटाइन कर लिया था. 2020ರಲ್ಲಿ ನಾನು ಗೃಹ ಸಚಿವನಾಗಿದ್ದಾಗ ಸುಶಾಂತ್ ಸಿಂಗ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಸುಶಾಂತ್ ಅನ್ನ ಯಾರೂ ಕೊಲೆ ಮಾಡಿರಲಿಲ್ಲ ಅಂತ ಎನ್ಸಿಪಿ ಎಸ್ಸಿಪಿ ನಾಯಕ ಅನಿಲ್ ದೇಶ್ಮುಖ್ ಹೇಳಿದ್ದಾರೆ. जब मैं महाराष्ट्र का गृह मंत्री था, उस वक्त 2020 में सुशांत सिंह राजपूत जो फिल्म अभिनेता थे, उन्होंने आत्महत्या की थी मुंबई में. मुंबई पुलिस ने और खास करके बांद्रा पुलिस स्टेशन के डीसीपी और उनके सभी सहयोगी ने उसकी इंक्वायरी किया और इंक्वायरी करके उन्होंने जो अपना रिपोर्ट दिया उसमें बताया कि सुशांत सिंह राजपूत ने आत्महत्या की है, उसकी हत्या नहीं हुई. इस प्रकार का रिपोर्ट मुंबई पुलिस ने दिया था. ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣ ಒಂದು ನಿಗೂಢವಾಗಿಯೇ ಉಳಿದಿದೆ. ನಟ ಸೂಸೈಡ್ ಮಾಡಿಕೊಂಡನೋ ಅಥವಾ ಬೇರೇನಾದ್ರೂ ಆಗಿದೆಯೋ ಗೊತ್ತಿಲ್ಲ. ಆದರೆ ಮುಂಬೈ ಕೋರ್ಟ್ ಯಾವ ತೀರ್ಪು ನೀಡಲಿದೆ ಅಂತ ಎಲ್ಲರೂ ಕುತೂಹಲದಲ್ಲಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಬಾಲಿವುಡ್ನಲ್ಲಿ ಕೆಲವೇ ವರ್ಷಗಳಲ್ಲಿ ಸಾಕಷ್ಟು ಹೆಸರು ಮಾಡಿದ್ದ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬರೋಬ್ಬರಿ 5 ವರ್ಷಗಳ ಬಳಿಕ ಸಿಬಿಐ ಅಧಿಕಾರಿಗಳು ಅಂತಿಮ ವರದಿಯನ್ನ ಸಲ್ಲಿಸಿದ್ದಾರೆ. ಅಂತಿಮ ವರದಿಯಲ್ಲಿ ಏನಿದೆ, ಯಾರಿಗೆಲ್ಲ ಬಿಗ್ ರಿಲೀಫ್ ಸಿಕ್ಕಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ನಟ ಸುಶಾಂತ್ ಸಿಂಗ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. 5 ವರ್ಷದ ಬಳಿಕ ಅಂತಿಮ ವರದಿ ಸಲ್ಲಿಕೆ. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಕ್ಕಿದೆ. ನಟನ ಸಾವಿನ ಪ್ರಕರಣ ಸಂಬಂಧ 5 ವರ್ಷಗಳ ಬಳಿಕ ಸಿಬಿಐ ಅಧಿಕಾರಿಗಳು ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. ಸುಶಾಂತ್ ಸಾವಿನ ಹಿಂದೆ ಯಾವುದೇ ಪುರಾವೆಗಳು ಕಂಡುಬಂದಿಲ್ಲ ಎಂದು ಮುಂಬೈ ಕೋರ್ಟ್ಗೆ ಸಿಬಿಐ ಅಧಿಕಾರಿಗಳು 2 ಪ್ರತ್ಯೇಕ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ. 2020ರ ಜೂನ್ 14ರಂದು ಸುಶಾಂತ್ ಸಿಂಗ್ ತಮ್ಮ ಫ್ಲಾಟ್ನಲ್ಲಿ ನೇಣು ಬಿಗಿದುಕೊಂಡು ನಟ ಸಾವನ್ನಪ್ಪಿದ್ರು. ಸುಶಾಂತ್ ಗೆಳತಿ ರಿಯಾ ಚಕ್ರವರ್ತಿ ವಿರುದ್ಧ ಸುಶಾಂತ್ ತಂದೆ ದೂರು ನೀಡಿದ್ರು. ಮಗನ ಸಾವಿಗೆ ಕುಮ್ಮಕ್ಕು ನೀಡಿದ್ದಾರೆ ಎಂದು ಕಂಪ್ಲೇಂಟ್ ನೀಡಿದ್ರು.
ರಿಯಾ ಹಾಗೂ ಅವರ ಕುಟುಂಬ ಸುಶಾಂತ್ ಖಾತೆಯಿಂದ 15 ಕೋಟಿ ದೋಚಿದ್ದಾರೆಂದು ದೂರು ನೀಡಿದ್ರು. ಪಾಟ್ನಾದ ವಿಶೇಷ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಲಾಗಿದೆ. ಸುಶಾಂತ್ ಸಹೋದರಿಯ ವಿರುದ್ಧ ರಿಯಾ ದೂರು ನೀಡಿದ್ರು. ಆ ದೂರಿನ ಸಂಬಂಧವೂ ಅಂತಿಮ ವರದಿ ಸಲ್ಲಿಸಲಾಗಿದೆ. ವಿಧಿವಿಜ್ಞಾನ ವರದಿ ನೋಡಿದಾಗ ರಿಯಾ ಪಾತ್ರ ಕಂಡುಬಂದಿಲ್ಲ. ಯಾವುದೇ ಸಾಕ್ಷ್ಯ ಸಿಗದ ಕಾರಣ ಸಿಬಿಐ ಅಂತಿಮ ವರದಿಯನ್ನು ಸಲ್ಲಿಸಿದೆ. ಇನ್ನು ಸುಶಾಂತ್ ಸಾವನ್ನಪ್ಪಿ 20 ದಿನಗಳ ಬಳಿಕ ಅವರ ತಂದೆ ದೂರು ನೀಡಿದ್ರು. ಈ ಕೇಸ್ ತನಿಖೆಗೆ ಮುಂಬೈ ಪೊಲೀಸರು ಸಹಕರಿಸಲಿಲ್ಲ. ಆದರೆ ಈ ಪ್ರಕರಣ ಸಂಬಂಧ ತನಿಖೆ ನಡೆಸಲು ನಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಬಿಹಾರ ಡಿಜಿಪಿ ಗುಪ್ತೇಶ್ವರ್ ಪಾಂಡೆ ಹೇಳಿದ್ದಾರೆ. ಸುಶಾಂತ್ के मृत्यु का समाचार प्राप्त हुआ तो ये मामला खत्म हो गया था. 20 दिन के अंदर चर्चा में भी कहीं बात नहीं थी. 20 दिनों के बाद उसके फादर ने एक केस कराया था पटना में, जिसका अनुसंधान करने के लिए हमने टीम भेजी थी. महाराष्ट्र पुलिस ने उसमें सहयोग नहीं किया था. बेटर कोऑर्डिनेशन के लिए मैंने एक आईपीएस ऑफिसर को भेजा था, उसको उन्होंने क्वारंटाइन कर लिया था. 2020ರಲ್ಲಿ ನಾನು ಗೃಹ ಸಚಿವನಾಗಿದ್ದಾಗ ಸುಶಾಂತ್ ಸಿಂಗ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಸುಶಾಂತ್ ಅನ್ನ ಯಾರೂ ಕೊಲೆ ಮಾಡಿರಲಿಲ್ಲ ಅಂತ ಎನ್ಸಿಪಿ ಎಸ್ಸಿಪಿ ನಾಯಕ ಅನಿಲ್ ದೇಶ್ಮುಖ್ ಹೇಳಿದ್ದಾರೆ. मैं महाराष्ट्र का गृह मंत्री था उस वक्त 2020 में सुशांत सिंह राजपूत जो फिल्म अभिनेता थे उन्होंने आत्महत्या की थी मुंबई में. मुंबई पुलिस ने और खास करके बांद्रा पुलिस स्टेशन के डीसीपी और उनके सभी सहयोगी ने उसकी इंक्वायरी किया और इंक्वायरी करके उन्होंने जो अपना रिपोर्ट दिया उसमें बताया कि सुशांत सिंह राजपूत ने आत्महत्या की है, उसकी हत्या नहीं हुई. इस प्रकार का रिपोर्ट मुंबई पुलिस ने दिया था. ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣ ಒಂದು ನಿಗೂಢವಾಗಿಯೇ ಉಳಿದಿದೆ. ನಟ ಸೂಸೈಡ್ ಮಾಡಿಕೊಂಡನೋ ಅಥವಾ ಬೇರೇನಾದ್ರೂ ಆಗಿದೆಯೋ ಗೊತ್ತಿಲ್ಲ. ಆದರೆ ಮುಂಬೈ ಕೋರ್ಟ್ ಯಾವ ತೀರ್ಪು ನೀಡಲಿದೆ ಅಂತ ಎಲ್ಲರೂ ಕುತೂಹಲದಲ್ಲಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಬಾಲಿವುಡ್ನಲ್ಲಿ ಕೆಲವೇ ವರ್ಷಗಳಲ್ಲಿ ಸಾಕಷ್ಟು ಹೆಸರು ಮಾಡಿದ್ದ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬರೋಬ್ಬರಿ 5 ವರ್ಷಗಳ ಬಳಿಕ ಸಿಬಿಐ ಅಧಿಕಾರಿಗಳು ಅಂತಿಮ ವರದಿಯನ್ನ ಸಲ್ಲಿಸಿದ್ದಾರೆ. ಅಂತಿಮ ವರದಿಯಲ್ಲಿ ಏನಿದೆ, ಯಾರಿಗೆಲ್ಲ ಬಿಗ್ ರಿಲೀಫ್ ಸಿಕ್ಕಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ನಟ ಸುಶಾಂತ್ ಸಿಂಗ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. 5 ವರ್ಷದ ಬಳಿಕ ಅಂತಿಮ ವರದಿ ಸಲ್ಲಿಕೆ. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಕ್ಕಿದೆ. ನಟನ ಸಾವಿನ ಪ್ರಕರಣ ಸಂಬಂಧ 5 ವರ್ಷಗಳ ಬಳಿಕ ಸಿಬಿಐ ಅಧಿಕಾರಿಗಳು ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. ಸುಶಾಂತ್ ಸಾವಿನ ಹಿಂದೆ ಯಾವುದೇ ಪುರಾವೆಗಳು ಕಂಡುಬಂದಿಲ್ಲ ಎಂದು ಮುಂಬೈ ಕೋರ್ಟ್ಗೆ ಸಿಬಿಐ ಅಧಿಕಾರಿಗಳು 2 ಪ್ರತ್ಯೇಕ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ. 2020ರ ಜೂನ್ 14ರಂದು ಸುಶಾಂತ್ ಸಿಂಗ್ ತಮ್ಮ ಫ್ಲಾಟ್ನಲ್ಲಿ ನೇಣು ಬಿಗಿದುಕೊಂಡು ನಟ ಸಾವನ್ನಪ್ಪಿದ್ರು. ಸುಶಾಂತ್ ಗೆಳತಿ ರಿಯಾ ಚಕ್ರವರ್ತಿ ವಿರುದ್ಧ ಸುಶಾಂತ್ ತಂದೆ ದೂರು ನೀಡಿದ್ರು. ಮಗನ ಸಾವಿಗೆ ಕುಮ್ಮಕ್ಕು ನೀಡಿದ್ದಾರೆ ಎಂದು ಕಂಪ್ಲೇಂಟ್ ನೀಡಿದ್ರು. ರಿಯಾ ಹಾಗೂ ಅವರ ಕುಟುಂಬ ಸುಶಾಂತ್ ಖಾತೆಯಿಂದ 15 ಕೋಟಿ ದೋಚಿದ್ದಾರೆಂದು ದೂರು ನೀಡಿದ್ರು. ಪಾಟ್ನಾದ ವಿಶೇಷ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಲಾಗಿದೆ. ಸುಶಾಂತ್ ಸಹೋದರಿಯ ವಿರುದ್ಧ ರಿಯಾ ದೂರು ನೀಡಿದ್ರು. ಆ ದೂರಿನ ಸಂಬಂಧವೂ ಅಂತಿಮ ವರದಿ ಸಲ್ಲಿಸಲಾಗಿದೆ. ವಿಧಿವಿಜ್ಞಾನ ವರದಿ ನೋಡಿದಾಗ ರಿಯಾ ಪಾತ್ರ ಕಂಡುಬಂದಿಲ್ಲ. ಯಾವುದೇ ಸಾಕ್ಷ್ಯ ಸಿಗದ ಕಾರಣ ಸಿಬಿಐ ಅಂತಿಮ ವರದಿಯನ್ನು ಸಲ್ಲಿಸಿದೆ. ಇನ್ನು ಸುಶಾಂತ್ ಸಾವನ್ನಪ್ಪಿ 20 ದಿನಗಳ ಬಳಿಕ ಅವರ ತಂದೆ ದೂರು ನೀಡಿದ್ರು. ಈ ಕೇಸ್ ತನಿಖೆಗೆ ಮುಂಬೈ ಪೊಲೀಸರು ಸಹಕರಿಸಲಿಲ್ಲ. ಆದರೆ ಈ ಪ್ರಕರಣ ಸಂಬಂಧ ತನಿಖೆ ನಡೆಸಲು ನಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಬಿಹಾರ ಡಿಜಿಪಿ ಗುಪ್ತೇಶ್ವರ್ ಪಾಂಡೆ ಹೇಳಿದ್ದಾರೆ. सुशांत के मृत्यु का समाचार प्राप्त हुआ तो ये मामला खत्म हो गया था. 20 दिन के अंदर चर्चा में भी कहीं बात नहीं थी. 20 दिनों के बाद उसके फादर ने एक केस कराया था पटना में, जिसका अनुसंधान करने के लिए हमने टीम भेजी थी. महाराष्ट्र पुलिस ने उसमें सहयोग नहीं किया था. बेटर कोऑर्डिनेशन के लिए मैंने एक आईपीएस ऑफिसर को भेजा था, उसको उन्होंने क्वारंटाइन कर लिया था. 2020ರಲ್ಲಿ ನಾನು ಗೃಹ ಸಚಿವನಾಗಿದ್ದಾಗ ಸುಶಾಂತ್ ಸಿಂಗ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಸುಶಾಂತ್ ಅನ್ನ ಯಾರೂ ಕೊಲೆ ಮಾಡಿರಲಿಲ್ಲ ಅಂತ ಎನ್ಸಿಪಿ ಎಸ್ಸಿಪಿ ನಾಯಕ ಅನಿಲ್ ದೇಶ್ಮುಖ್ ಹೇಳಿದ್ದಾರೆ. मैं महाराष्ट्र का गृह मंत्री था उस वक्त
2020 में सुशांत सिंह राजपूत जो फिल्म अभिनेता थे, उन्होंने आत्महत्या की थी मुंबई में। मुंबई पुलिस ने और खास करके बांद्रा पुलिस स्टेशन के डीसीपी और उनके सभी सहयोगी ने उसकी इंक्वायरी किया और इंक्वायरी करके उन्होंने जो अपना रिपोर्ट दिया उसमें बताया कि सुशांत सिंह राजपूत ने आत्महत्या की है, उसकी हत्या नहीं हुई। इस प्रकार का रिपोर्ट मुंबई पुलिस ने दिया था। ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣ ಒಂದು ನಿಗೂಢವಾಗಿಯೇ ಉಳಿದಿದೆ. ನಟ ಸೂಸೈಡ್ ಮಾಡಿಕೊಂಡನೋ ಅಥವಾ ಬೇರೇನಾದ್ರೂ ಆಗಿದೆಯೋ ಗೊತ್ತಿಲ್ಲ. ಆದರೆ ಮುಂಬೈ ಕೋರ್ಟ್ ಯಾವ ತೀರ್ಪು ನೀಡಲಿದೆ ಅಂತ ಎಲ್ಲರೂ ಕುತೂಹಲದಲ್ಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.